ಆ ಏರಿಯಾ ಜನರಿಗೆ ಮೂಲ ಸೌಕರ್ಯಗಳೇ ಇಲ್ಲ. ಈ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗ್ತಿಲ್ಲ. ಇದರಿಂದ ರೊಚ್ಚಿಗೆದ್ದಂತ ಆ ಜನ ಮಾಡಿದ್ದೇನು ಗೊತ್ತಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ₹1 ಕೆಲಸ ಮಾಡಿಲ್ಲ, ಎಲ್ಲ ತಿಂದು ಕೇಳಾಗತ್ತಾರ ಅಧಿಕಾರಿಗಳು. ರಸ್ತೆ ಮಧ್ಯೆ ಖಾಲಿ ಕೊಡಗಳನ್ನು ಹಿಡಿದು ಕುಳಿತಿರುವ ಜನರು, ಟ್ರಾಫಿಕ್ ಜಾಮ್ನಿಂದಾಗಿ ವಾಹನ ಸವಾರರು ಪರದಾಟ, ಪೊಲೀಸರ ಜೊತೆ ಪ್ರತಿಭಟನಾಕಾರರು ವಾಗ್ವಾದ, ಧಾರವಾಡದ ಲೋಹಿಯಾ ನಗರ ಬಡಾವಣೆಯ ನಿವಾಸಿಗಳ ಆಕ್ರೋಶ ಸ್ಫೋಟಗೊಂಡಿದೆ. ಮೂಲ ಸೌಕರ್ಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ, ರಸ್ತೆ ವಿದ್ಯುತ್ ಹಾಗೂ ನೀರಿಗಾಗಿ ಹೋರಾಟ. ಧಾರವಾಡ ಕಲಘಟಗಿ ರಸ್ತೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಈ ಬಡಾವಣೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 15 ವರ್ಷಗಳ ಹಿಂದೆ ನಿರ್ಮಾಣವಾಗಿದೆ. ಪ್ರಾಧಿಕಾರವೇನೋ ನಿವೇಶನಗಳನ್ನು ನಿರ್ಮಿಸಿ ಬಡವರಿಗೆ ಹಂಚಿಕೆ ಮಾಡಿತ್ತು. ಆದರೆ ಅಲ್ಲಿ ಬಂದು ಮನೆ ಕಟ್ಟಿಕೊಳ್ಳುವ ಫಲಾನುಭವಿಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕೂಡ ಒದಗಿಸಿಲ್ಲ. ಇನ್ನು ಪ್ರಾಧಿಕಾರ ಈ ಬಡಾವಣೆಯನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಿತ್ತು. ಈ ಮಧ್ಯೆ ಅನೇಕರು ಇಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಮನೆಗಳನ್ನ ಕಟ್ಟಿಸಿಕೊಂಡಿದ್ರು. ಆದರೆ ಮನೆ ಕಟ್ಟಿಸಿಕೊಂಡವರು ಇಂದಿಗೂ ನರಕದಲ್ಲಿ ಬದುಕುವಂತಾಗಿದೆ. ರಸ್ತೆ, ವಿದ್ಯುತ್ ದೀಪ, ಕುಡಿಯೋ ನೀರು ಸೇರಿದಂತೆ ಯಾವುದೇ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗದೆ ಇಲ್ಲಿನ ಜನ ಪರದಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಇವರ ತಾಳ್ಮೆಯ ಕಟ್ಟೆಯೊಡೆದು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಧಾರವಾಡ ಕಲಘಟಗಿ ರಸ್ತೆಯನ್ನ ಬಂದ್ ಮಾಡೋ ಮೂಲಕ ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ. ಸಾಲ ಸೂಲ ಮಾಡಿ ಮನೆ ಕಟ್ಟಿಸ್ಕೊಂಡು 20 ವರ್ಷ ಆತ್ ಸರ್. ರೋಡ್ ಇಲ್ಲ, ಕುಡಿಲಿಕ್ಕೆ ಚೆನ್ನಾಗಿ ನೀರಿಲ್ಲ, ನೀರಿನ ಟಿಡಿಎಸ್ ರೇಟು 320 ಕಿಲೋತ್ ಅಂದ್ರೆ ಬಳಸಕ್ಕೂ ಯೋಗ್ಯ ಇಲ್ಲದಂತ ನೀರು, ಬೀದಿ ದೀಪಗಳಿಲ್ಲ ಸರ್, ಒಳಚರಂಡಿ ಇಲ್ಲ. ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾವ್ ಸರ್ ನಮ್ಮ ಏರಿಯಾದಾಗ. ಎಲ್ಲಾ ಗಾಂಜಾ ಹೊಡೆಯೋರು, ಡ್ರಿಂಕ್ಸ್, ಎಂತೆಂತದರ ಗೋಗಳನ್ನ ತಂದು ಅಲ್ಲಿ ಒಗೆಯೋದು. ಇದಕ್ಕೆ ಯಾವ ಅಧಿಕಾರಿಗಳು ನಮ್ಮ ಮನವಿ 20 ವರ್ಷದಿಂದ ಕೊಟ್ಟು ನಮ್ಮ ಚಪ್ಪಲು ಸೌದಾವ ಭ್ರಷ್ಟ ಅಧಿಕಾರಿಗಳು ತುಂಬ್ಯಾರ ಸರ. ಈ ಬಡಾವಣೆಯಲ್ಲಿ 150ಕ್ಕೂ ಹೆಚ್ಚು ಮನೆಗಳಿವೆ. ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಪ್ರತಿನಿಧಿಸುವ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋ ಈ ಕಾಲೋನಿಯ ಜನರ ಸಂಕಷ್ಟಕ್ಕೆ ಈವರೆಗೂ ಕೂಡ ಯಾರೂ ಸ್ಪಂದಿಸಿಲ್ವಂತೆ. ಕೊಳಕ್ಕ ನೀರ್ ಬರ್ತಾವ್ರಿ, ನಾವ್ ಹೆಂಗ್ ಕುಡ್ಬೇಕ್ರ ನೀರ್? ನಾವ್ ಕುಡ್ದೇವ್ ಅಂದ್ರೆ ದವಾಖಾನೆ ರೊಕ್ಕ ಹಾಕ್ಬೇಕ್ರಿ. ನಾವ್ ದುಡಿದೇವ್ 400-500 ರೀ. ಒಳ್ಳೆ ಪೆಟ್ರೋಲ್ಗೆ ಹಾಕ್ಬೇಕ್ರಿ ರೊಕ್ಕ. ಒಳ್ಳೆ ಗಾಡಿ ಅಡ್ಡಾಡಿ ಗಾಡಿಗೆ ಒಂದ್ ತಿಂಗಳಿಗೆ 2,000 ರೂಪಾಯಿ ಗಾಡಿಗೆ ಹಾಕ್ಬೇಕ್ರಿ ಸರ್. ನಾವು ರೋಡ್ ನೋಡಿರಿಲ್ರಿ ಹೆಂಗೈತ್ರಿ ಸರ್? ಅದ ಬಸ್ಸಿನವ್ರು ಬರಂಗಿಲ್ಲ. ಒಂದ್ ಬಸ್ ನಮ್ಗೆ ಎಷ್ಟೋ ಸ್ವಲ್ಪ ಅನುಕೂಲ ಆಗೈತ್ರಿ, ಅದು ಬರಂಗಿಲ್ಲ ಅಂತಾರ್ರಿ ಅವ್ರು. ಬಂದ್ ನಾವ್ ಹೆಂಗ್ ಕಲ್ಸಕ್ ಹೋಗ್ಬೇಕ್ರಿ? ಹಂಗಾರ ಹೆಂಗ್ ನಾವ್ ಬಾಳೆ ಮಾಡಿ ಜೀವನ ಮಾಡ್ಬೇಕ್ರಿ ಬಡವರು? ನಾವೇನ್ ಕಾಣಂಗಿಲ್ಲೇನ್ರಿ ಕಣ್ಣಿಗೆ ಅವ್ರಿಗೆ? ಲೋಹಿಯಾ ನಗರ ನಿವಾಸಿಗಳ ಹೋರಾಟಕ್ಕೆ ಮಣಿದು ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು. ಆದಷ್ಟು ಬೇಗ ಮೂಲಭೂತ ಸೌಕರ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದ್ರು. ಈ ಬಳಿಕ ಬಡಾವಣೆ ಜನರು ಪ್ರತಿಭಟನೆ ಹಿಂಪಡೆದಿದ್ದಾರೆ. ಆ ಏರಿಯಾ ಜನರಿಗೆ ಮೂಲ ಸೌಕರ್ಯಗಳೇ ಇಲ್ಲ. ಈ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗ್ತಿಲ್ಲ. ಇದರಿಂದ ರೊಚ್ಚಿಗೆದ್ದಂತ ಆ ಜನ ಮಾಡಿದ್ದೇನು ಗೊತ್ತಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ₹1 ಕೆಲಸ ಮಾಡಿಲ್ಲ, ಎಲ್ಲ ತಿಂದು ಕೇಳಾಗತ್ತಾರ ಅಧಿಕಾರಿಗಳು. ರಸ್ತೆ ಮಧ್ಯೆ ಖಾಲಿ ಕೊಡಗಳನ್ನು ಹಿಡಿದು ಕುಳಿತಿರುವ ಜನರು, ಟ್ರಾಫಿಕ್ ಜಾಮ್ನಿಂದಾಗಿ ವಾಹನ ಸವಾರರು ಪರದಾಟ, ಪೊಲೀಸರ ಜೊತೆ ಪ್ರತಿಭಟನಾಕಾರರು ವಾಗ್ವಾದ, ಧಾರವಾಡದ ಲೋಹಿಯಾ ನಗರ ಬಡಾವಣೆಯ ನಿವಾಸಿಗಳ ಆಕ್ರೋಶ ಸ್ಫೋಟಗೊಂಡಿದೆ. ಮೂಲ ಸೌಕರ್ಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ, ರಸ್ತೆ, ವಿದ್ಯುತ್ ಹಾಗೂ ನೀರಿಗಾಗಿ ಹೋರಾಟ. ಧಾರವಾಡ ಕಲಘಟಗಿ ರಸ್ತೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಈ ಬಡಾವಣೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 15 ವರ್ಷಗಳ ಹಿಂದೆ ನಿರ್ಮಾಣವಾಗಿದೆ. ಪ್ರಾಧಿಕಾರವೇನೋ ನಿವೇಶನಗಳನ್ನು ನಿರ್ಮಿಸಿ ಬಡವರಿಗೆ ಹಂಚಿಕೆ ಮಾಡಿತ್ತು. ಆದರೆ ಅಲ್ಲಿ ಬಂದು ಮನೆ ಕಟ್ಟಿಕೊಳ್ಳುವ ಫಲಾನುಭವಿಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕೂಡ ಒದಗಿಸಿಲ್ಲ.
ಇನ್ನು ಪ್ರಾಧಿಕಾರ ಈ ಬಡಾವಣೆಯನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಿತ್ತು. ಈ ಮಧ್ಯೆ ಅನೇಕರು ಇಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಮನೆಗಳನ್ನ ಕಟ್ಟಿಸಿಕೊಂಡಿದ್ರು. ಆದರೆ ಮನೆ ಕಟ್ಟಿಸಿಕೊಂಡವರು ಇಂದಿಗೂ ನರಕದಲ್ಲಿ ಬದುಕುವಂತಾಗಿದೆ. ರಸ್ತೆ, ವಿದ್ಯುತ್ ದೀಪ, ಕುಡಿಯೋ ನೀರು ಸೇರಿದಂತೆ ಯಾವುದೇ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗದೆ ಇಲ್ಲಿನ ಜನ ಪರದಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಇವರ ತಾಳ್ಮೆಯ ಕಟ್ಟೆಯೊಡೆದು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಧಾರವಾಡ ಕಲಘಟಕಿ ರಸ್ತೆಯನ್ನ ಬಂದ್ ಮಾಡೋ ಮೂಲಕ ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ. ಸಾಲ ಸೂಲ ಮಾಡಿ ಮನೆ ಕಟ್ಟಿಸ್ಕೊಂಡು 20 ವರ್ಷ ಆತ್ ಸರ್. ರೋಡ್ ಇಲ್ಲ, ಕುಡಿಲಿಕ್ಕೆ ಚೆನ್ನಾಗಿ ನೀರಿಲ್ಲ, ನೀರಿನ ಟಿಡಿಎಸ್ ರೇಟು 320 ಕೀಳತ್ ಅಂದ್ರೆ ಬಳಸಕ್ಕೂ ಯೋಗ್ಯ ಇಲ್ಲದಂತ ನೀರು, ಬೀದಿ ದೀಪಗಳಿಲ್ಲ ಸರ್, ಒಳಚರಂಡಿ ಇಲ್ಲ. ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾವ್ ಸರ್ ನಮ್ಮ ಏರಿಯಾದಾಗ. ಎಲ್ಲಾ ಗಾಂಜಾ ಹೊಡಿಯೋರು, ಡ್ರಿಂಕ್ಸ್, ಎಂತೆಂತದರ ಗೋಗಳನ್ನ ತಂದು ಅಲ್ಲಿ ಒಗೆಯೋದು. ಇದಕ್ಕೆ ಯಾವ ಅಧಿಕಾರಿಗಳು ನಮ್ಮ ಮನವಿ 20 ವರ್ಷದಿಂದ ಕೊಟ್ಟು ನಮ್ಮ ಚಪ್ಪಲು ಸೌದವ ಭ್ರಷ್ಟ ಅಧಿಕಾರಿಗಳು ತುಂಬ್ಯಾರ ಸರ್. ಈ ಬಡಾವಣೆಯಲ್ಲಿ 150ಕ್ಕೂ ಹೆಚ್ಚು ಮನೆಗಳಿವೆ. ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಪ್ರತಿನಿಧಿಸುವ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋ ಈ ಕಾಲೋನಿಯ ಜನರ ಸಂಕಷ್ಟಕ್ಕೆ ಈವರೆಗೂ ಕೂಡ ಯಾರೂ ಸ್ಪಂದಿಸಿಲ್ವಂತೆ. ಕೊಳಕ್ಕ ನೀರ್ ಬರ್ತಾವ್ರಿ, ನಾವ್ ಹೆಂಗ್ ಕುಡ್ಬೇಕ್ರ ನೀರ್? ನಾವ್ ಕುಡ್ದಿವಿ ಅಂದ್ರೆ ದವಾಖಾನೆ ರೊಕ್ಕ ಹಾಕ್ಬೇಕ್ರಿ. ನಾವ್ ದುಡಿದ ಒಂದ್ 400-500 ರೀ. ಒಳ್ಳೆ ಪೆಟ್ರೋಲ್ಗೆ ಹಾಕ್ಬೇಕ್ರಿ ರೊಕ್ಕ. ಒಳ್ಳೆ ಗಾಡಿ ಅಡ್ಡಾಡಿ ಗಾಡಿಗೆ ಒಂದ್ ತಿಂಗಳಿಗೆ 2,000 ರೂಪಾಯಿ ಗಾಡಿಗೆ ಹಾಕ್ಬೇಕ್ರಿ ಸರ್. ನಾವು ರೋಡ್ ನೋಡಿರಿಲ್ರಿ ಹೆಂಗೈತ್ರಿ ಸರ್. ಅದ ಬಸ್ಸಿನವ್ರು ಬರಂಗಿಲ್ಲ. ಒಂದ್ ಬಸ್ ನಮ್ಗೆ ಎಷ್ಟೋ ಸ್ವಲ್ಪ ಅನುಕೂಲ ಆಗೈತ್ರಿ, ಅದು ಬರಂಗಿಲ್ಲ ಅಂತಾರ್ರಿ ಅವ್ರು. ಮತ್ ನಾವ್ ಹೆಂಗ್ ಕಲ್ಸಕ್ ಹೋಗ್ಬೇಕ್ರಿ? ಹಂಗಾರ ಹೆಂಗ್ ನಾವ್ ಬಾಳೆ ಮಾಡಿ ಜೀವನ ಮಾಡ್ಬೇಕ್ರಿ ಬಡವ್ರ? ನಾವೇನ್ ಕಾಣಂಗಿಲ್ಲೇನ್ರಿ ಕಣ್ಣಿಗೆ ಅವ್ರಿಗೆ? ಲೋಹಿಯಾ ನಗರ ನಿವಾಸಿಗಳ ಹೋರಾಟಕ್ಕೆ ಮಣಿದು ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು. ಆದಷ್ಟು ಬೇಗ ಮೂಲಭೂತ ಸೌಕರ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದ್ರು. ಈ ಬಳಿಕ ಬಡಾವಣೆ ಜನರು ಪ್ರತಿಭಟನೆ ಹಿಂಪಡೆದಿದ್ದಾರೆ. ಆ ಏರಿಯಾ ಜನರಿಗೆ ಮೂಲ ಸೌಕರ್ಯಗಳೇ ಇಲ್ಲ. ಈ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಿಲ್ಲ. ಇದರಿಂದ ರೊಚ್ಚಿಗೆದ್ದಂತ ಆ ಜನ ಮಾಡಿದ್ದೇನು ಗೊತ್ತಾ? ಆ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ₹1 ಕೆಲಸ ಮಾಡಿಲ್ಲ, ಎಲ್ಲ ತಿಂದು ಕೇಳಾಕತ್ತಾರ ಅಧಿಕಾರಿಗಳು. ರೋಡ್ ನಮ್ದು ವಿದ್ಯುತ್ ಕುಡಿ ನೀರು ಸೌಲಭ್ಯ ಇಲ್ರಿ. ರಸ್ತೆ ಮಧ್ಯೆ ಖಾಲಿ ಕೊಡಗಳನ್ನು ಹಿಡಿದು ಕುಳಿತಿರುವ ಜನರು. ಟ್ರಾಫಿಕ್ ಜಾಮ್ನಿಂದಾಗಿ ವಾಹನ ಸವಾರರು ಪರದಾಟ. ಪೊಲೀಸರ ಜೊತೆ ಪ್ರತಿಭಟನಾಕಾರರು ವಾಗ್ವಾದ. ಧಾರವಾಡದ ಲೋಹಿಯಾ ನಗರ ಬಡಾವಣೆಯ ನಿವಾಸಿಗಳ ಆಕ್ರೋಶ ಸ್ಫೋಟಗೊಂಡಿದೆ. ಮೂಲ ಸೌಕರ್ಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ. ರಸ್ತೆ, ವಿದ್ಯುತ್ ಹಾಗೂ ನೀರಿಗಾಗಿ ಹೋರಾಟ. ಧಾರವಾಡ ಕಲಘಟಗಿ ರಸ್ತೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಈ ಬಡಾವಣೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 15 ವರ್ಷಗಳ ಹಿಂದೆ ನಿರ್ಮಾಣವಾಗಿದೆ. ಪ್ರಾಧಿಕಾರವೇನೋ ನಿವೇಶನಗಳನ್ನು ನಿರ್ಮಿಸಿ ಬಡವರಿಗೆ ಹಂಚಿಕೆ ಮಾಡಿತ್ತು. ಆದರೆ ಅಲ್ಲಿ ಬಂದು ಮನೆ ಕಟ್ಟಿಕೊಳ್ಳುವ ಫಲಾನುಭವಿಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕೂಡ ಒದಗಿಸಿಲ್ಲ. ಇನ್ನು ಪ್ರಾಧಿಕಾರ ಈ ಬಡಾವಣೆಯನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಿತ್ತು. ಈ ಮಧ್ಯೆ ಅನೇಕರು ಇಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಮನೆಗಳನ್ನ ಕಟ್ಟಿಸಿಕೊಂಡಿದ್ರು. ಆದರೆ ಮನೆ ಕಟ್ಟಿಸಿಕೊಂಡವರು ಇಂದಿಗೂ ನರಕದಲ್ಲಿ ಬದುಕುವಂತಾಗಿದೆ. ರಸ್ತೆ, ವಿದ್ಯುತ್ ದೀಪ, ಕುಡಿಯೋ ನೀರು ಸೇರಿದಂತೆ ಯಾವುದೇ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗದೆ ಇಲ್ಲಿನ ಜನ ಪರದಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಇವರ ತಾಳ್ಮೆಯ ಕಟ್ಟೆಯೊಡೆದು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಧಾರವಾಡ ಕಲಘಟಕಿ ರಸ್ತೆಯನ್ನ ಬಂದ್ ಮಾಡೋ ಮೂಲಕ ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ. ಸಾಲ ಸೂಲ ಮಾಡಿ ಮನೆ ಕಟ್ಟಿಸ್ಕೊಂಡು 20 ವರ್ಷ ಆತ್ ಸರ್. ರೋಡ್ ಇಲ್ಲ, ಕುಡಿಲಿಕ್ಕೆ ಚೆನ್ನಾಗಿ ನೀರಿಲ್ಲ, ನೀರಿನ ಟಿಡಿಎಸ್ ರೇಟು 320 ಕೀಳತ್ ಅಂದ್ರೆ ಬಳಸಕ್ಕೂ ಯೋಗ್ಯ ಇಲ್ಲದಂತ ನೀರು, ಬೀದಿ ದೀಪಗಳಿಲ್ಲ ಸರ್, ಒಳಚರಂಡಿ ಇಲ್ಲ. ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾವ್ ಸರ್ ನಮ್ಮ ಏರಿಯಾದಾಗ. ಎಲ್ಲಾ ಗಾಂಜಾ ಹೊಡಿಯೋರು, ಡ್ರಿಂಕ್ಸ್, ಎಂತೆಂತದರ ಗೋಗಳನ್ನ ತಂದು ಅಲ್ಲಿ ಒಗೆಯೋದು. ಇದಕ್ಕೆ ಯಾವ ಅಧಿಕಾರಿಗಳು ನಮ್ಮ ಮನವಿ 20 ವರ್ಷದಿಂದ ಕೊಟ್ಟು ನಮ್ಮ ಚಪ್ಪಲು ಸೌದವ ಭ್ರಷ್ಟ ಅಧಿಕಾರಿಗಳು ತುಂಬ್ಯಾರ ಸರ್. ಈ ಬಡಾವಣೆಯಲ್ಲಿ 150ಕ್ಕೂ ಹೆಚ್ಚು ಮನೆಗಳಿವೆ. ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಪ್ರತಿನಿಧಿಸುವ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋ ಈ ಕಾಲೋನಿಯ ಜನರ ಸಂಕಷ್ಟಕ್ಕೆ ಈವರೆಗೂ ಕೂಡ ಯಾರೂ ಸ್ಪಂದಿಸಿಲ್ವಂತೆ. ಕೊಳಕ್ಕ ನೀರ್ ಬರ್ತಾವ್ರಿ, ನಾವ್ ಹೆಂಗ್ ಕುಡ್ಬೇಕ್ರ ನೀರ್? ನಾವ್ ಕುಡ್ದಿವಿ ಅಂದ್ರೆ ದವಾಖಾನೆ ರೊಕ್ಕ ಹಾಕ್ಬೇಕ್ರಿ. ನಾವ್ ದುಡಿದ ಒಂದ್ 400-500 ರೀ. ಒಳ್ಳೆ ಪೆಟ್ರೋಲ್ಗೆ ಹಾಕ್ಬೇಕ್ರಿ ರೊಕ್ಕ. ಒಳ್ಳೆ ಗಾಡಿ ಅಡ್ಡಾಡಿ ಗಾಡಿಗೆ ಒಂದ್ ತಿಂಗಳಿಗೆ 2,000 ರೂಪಾಯಿ ಗಾಡಿಗೆ ಹಾಕ್ಬೇಕ್ರಿ ಸರ್. ನಾವು ರೋಡ್ ನೋಡಿರಿಲ್ರಿ ಹೆಂಗೈತ್ರಿ
ಐತ್ರಿ ಸರ್ ಅದ ಬಸ್ಸಿನವ್ರು ಬರಂಗಿಲ್ಲ. ಒಂದ್ ಬಸ್ ನಮ್ಗೆ ಎಷ್ಟೋ ಸ್ವಲ್ಪ ಅನುಕೂಲ ಆಗೈತ್ರಿ, ಅದು ಬರಂಗಿಲ್ಲ ಅಂತಾರ್ರಿ ಅವ್ರು. ಮತ್ ನಾವ್ ಹೆಂಗ್ ಕಲ್ಸಕ್ ಹೋಗ್ಬೇಕ್ರಿ? ಹಂಗಾರ ಹೆಂಗ್ ನಾವ್ ಬಾಳೆ ಮಾಡಿ ಜೀವನ ಮಾಡ್ಬೇಕ್ರಿ ಬಡವರು? ನಾವೇನ್ ಕಾಣಂಗಿಲ್ಲೇನ್ರಿ ಕಣ್ಣಿಗೆ ಅವ್ರಿಗೆ? ಲೋಹಿಯಾ ನಗರ ನಿವಾಸಿಗಳ ಹೋರಾಟಕ್ಕೆ ಮಣಿದು ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು. ಆದಷ್ಟು ಬೇಗ ಮೂಲಭೂತ ಸೌಕರ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದ್ರು. ಈ ಬಳಿಕ ಬಡಾವಣೆ ಜನರು ಪ್ರತಿಭಟನೆ ಹಿಂಪಡೆದಿದ್ದಾರೆ.